ನಮಸ್ಕಾರ. ಈಗ ಅದು ಪಾರಂಪರಿಕ ಔಷಧಿ ಬಗ್ಗೆ ಹೇಳಿದ್ನಲ್ಲ, ಆ ಔಷಧಿ ಈಗ ರೆಡಿಯಾಗಿದೆ. ಆ ಕಡೆ ತೋರಿಸಿ ನೋಡಿ. ಈ ಥರ ಎಲ್ಲ ಬೆಂಕಿ ಸುತ್ತಲೂ ಬೆಂಕಿ ಹಾಕಿ ಆ ಗಡಿಗೆಯಿಂದ ಅದು ಎಣ್ಣೆ ಇಳಿಯುತ್ತೆ. ಒಳಗೆ ವನಸ್ಪತಿಗಳನ್ನ ಹಾಕಿರ್ತೀವಿ, ಔಷಧಿ ಮೂಲಿಕೆಯನ್ನು ಹಾಕಿ ಅದರಿಂದ ಎಣ್ಣೆ ಇಳಿತದೆ. ಈ ರೀತಿ ಪರಿಶ್ರಮ ಪಟ್ಟು ಈಗ ಯಾವುದೇ ಆಯುರ್ವೇದಿಕ್ ಔಷಧಿಗಳನ್ನ ಯಾರೂ ಮಾಡೋದಿಲ್ಲ. ಇದು ಅಂದರೆ ನ್ಯಾಚುರಲ್ಲೇ ನಾವು ಪಾರಂಪರಿಕವಾಗಿ ಸಿದ್ಧಲಿಂಗ ಶಿವಗಳು ಮತ್ತು ಸಹಜಾನ ಶಿವಗಳು, ನಮ್ಮ ಮುತ್ತೆಯವರು, ಪವಾಡ ಪುರುಷರು ಅವರೆಲ್ಲ ತಪಸ್ಸು ಮಾಡಿ ಇದನ್ನೆಲ್ಲ ಕಂಡು ಹಿಡ್ಕೊಂಡಿದ್ರು. ಅದನ್ನು ನಾವು ಈಗ ರೆಡಿ ಮಾಡಿದೆವು. ಅದರಿಂದ ಈಗ ಎಣ್ಣೆ ಬರ್ತದೆ. ಅದೇ ಮೇನ್. ಅದನ್ನು ನಾವು ಬೇರೆ ಈಗ ಆಯುರ್ವೇದಿಕ್ ಔಷಧಿ ಜೊತೆ ಮಿಶ್ರಣ ಮಾಡಿ ಕೊಟ್ಟಾಗ ಬಾಡಿಯಲ್ಲಿ ಎಲ್ಲ ನರ್ವ್ಸ್ಗಳು ಆ್ಯಕ್ಟಿವೇಟ್ ಆಗ್ತವೆ. ಕೆಲವರಿಗೆ ಗರ್ಭಕೋಶ ನರ್ವ್ಗಳು ಬ್ಲಾಕ್ ಆಗಿರೋ ಸಹಿತ ಆ್ಯಕ್ಟಿವೇಟ್ ಆಗ್ತವೆ. ಆಮೇಲೆ ಕೆಲವರಿಗೆ ಲೈಂಗಿಕ ಸಮಸ್ಯೆ, ಲೈಂಗಿಕ ಆಸಕ್ತಿ ಇರೋದಿಲ್ಲ. ಆಮೇಲೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವ ಸಾಮರ್ಥ್ಯ ಕಮ್ಮಿ ಇರ್ತದೆ, ಗಂಡಸ್ತನ ಕಮ್ಮಿ ಇರ್ತದೆ. ಅಂಥವೆಲ್ಲ ಇದು ಜಾಸ್ತಿ ಆಗ್ತದೆ. ಮತ್ತು ಚೈತನ್ಯ ಬರ್ತದೆ ಬಾಡಿನಲ್ಲಿ. ಕೆಲವರು ಅದರಿಂದ ನರ್ವ್ಸ್ ವೀಕ್ನೆಸ್ ಆಗಿ ಈ ಬೆನ್ನು ನೋವು ಬರ್ಬೋದು, ಮೊಳಕಾಲು ನೋವು, ಕುತ್ತಿಗೆ ಹಿಡ್ಕೊಳ್ಳೋದು. ಒಟ್ಟಿನಲ್ಲಿ ಇದು ನಾಡಿಗಳನ್ನು ಚೈತನ್ಯಗೊಳಿಸತಕ್ಕಂಥ ಔಷಧಿ. ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದು ಸಸ್ಯ ಮೂಲದಿಂದ ಅದರಿಂದ ಮಾಡಿರ್ತಕ್ಕಂಥ ಔಷಧಿ. ಪಾರಂಪರಿಕವಾಗಿ ನಾವು ನೈಸರ್ಗಿಕವಾಗಿ ಅದು ಎಣ್ಣೆಯನ್ನು ತೆಗೆದು ಅದರಿಂದ ಕೊಡೋದು. ಇದು ಹೆಚ್ಚಾಗಿ ನಾವು ವ್ಯಾವಹಾರಿಕವಾಗಿ ಎಲ್ಲಿಯೂ ಅಷ್ಟೊಂದು ಏನೂ ಮಾಡೋದಿಲ್ಲ. ಅಂದರೆ ನಮಗೆ ಗೊತ್ತಿರೋರು ಯಾರು ಬೇಕು ಅಂದವ್ರಿಗೆ ಅಂಥವ್ರಿಗೆ ಮಾತ್ರ ಮಾಡ್ತೇವೆ. ಯಾಕಂದ್ರೆ ಪರಿಶ್ರಮ ಭಾಳ ಐತಿ. ಇದು ನೋಡ್ರಿ, ಬೆಳಿಗ್ಗೆಯಿಂದ ಮುಂಜಾನೆಯಿಂದ ರೆಡಿ ಮಾಡ್ಲತ್ತೀವಿ. ಈಗ ಇದು ಕಂಪ್ಲೀಟ್ ಆಗ್ಲತ್ತದ. ಅಲ್ಲಿ ತೆಗಿಲತ್ತಾರ. ಅದು ಈಗ ಇಷ್ಟೊತ್ತನ ಹೀಟ್ ಆಗೈತಿ. ಇಷ್ಟೊತ್ತನ ಒಂದು 2 ತಾಸು ತನ ಏನು ಮಾಡಿದೆವು, ಅದನ್ನು ಸುತ್ತಲೂ ಎಲ್ಲ ಬೆಂಕಿ ಹಾಕಿದ್ದೀವಿ. ಒಂದು ಸ್ವಲ್ಪ ಸೈಡ್ ಲೂಸ್ ಮಾಡ್ಕೊ, ಮತ್ತು ಅರ್ಧ ಹೊಡೆದಿಡುತ್ತೆ. ದಿಪ್ಪನ್ನು ಹಾಳಿ ದಿಪ್ಪ ಹಾಳಿ ಅರಬಿ ತೋತ್ರ. ಈಗ ಅನೇಕ ಔಷಧಿಗಳನ್ನು, ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಡು ಭಾಳ ಮಂದಿಗೆ ಕಂಟಿನ್ಯೂ ತೊಗೋಬಾರ್ದು ಯಾವುದೇ ಮೆಡಿಸಿನ್ಗಳನ್ನು. ಇದು ನಮ್ಮದು ಗಿಡಮೂಲಿಕೆಯಿಂದ ಇದು ಒಮ್ಮೆ ತೊಗೊಂಡ್ರೆ ಶಾಶ್ವತ ಪರಿಹಾರ. ಇದು ಪದೇ ಪದೇ ತೊಗೋಕಂತೇನಿಲ್ಲ, ಬರೀ 20 ದಿವಸದ ಔಷಧಿ. ಇದು 21 ದಿವಸ ತೊಗೊಂಡ್ರೆ ಮತ್ತೆ ತೊಗೋಬೇಕಂತೇನಿಲ್ಲ. ಈಗ ಇಂಗ್ಲೀಷ್ ಮೆಡಿಸಿನ್ಗಳನ್ನ ಕಂಟಿನ್ಯೂ ತೊಗೊಂಡು ಎಷ್ಟೋ ಜನ ಕಿಡ್ನಿ ಇಫೆಕ್ಟ್ ಬರೋದು, ಈಗ ನಾನಾ ಸೈಡ್ ಎಫೆಕ್ಟ್ಸ್ಗಳು ಬಂದು ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು, ಇದೆಲ್ಲ ಆಗ್ತದೆ. ಅದಕ್ಕೆ ಇಂಥ ಒಂದು ಪಾರಂಪರಿಕ ಔಷಧಿಗಳು ಎಲ್ಲೇ ಇದ್ದರೆ ಅವುಗಳನ್ನು ಪತ್ತೆ ಹಚ್ಚಿ ನಿಮಗೆ ಗೊತ್ತಿದ್ರೆ, ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ಆಯುರ್ವೇದದ ಔಷಧಿಗಳು ಕೆಲವೊಂದು ನಶಿಸಿ ಹೊಂಟವು. ಯಾಕಂದರೆ ಹಿಂದಿನವರು ಮಾಡ್ಕೊಂಬಂದಿದ್ದು ಈಗ ಮುಂದಿನವರು ಕಂಟಿನ್ಯೂ ಮಾಡಿಲ್ಲ. ಅದು ನಾವು ಯಾರು ಬೇಕಂದು ಒತ್ತಾಯ ಮಾಡಿದ್ರೆ ಅಂಥವ್ರಿಗೆ ನಾವು ರೆಡಿ ಮಾಡಿ ಕೊಡ್ಲಾಗ್ತೀವಿ. ಅದಕ್ಕೆ ಅಂಥವನ್ನು ಪತ್ತೆ ಹಚ್ಚಿ ನಿಮಗೆ ಯಾರಿಗಾರು ಬೇಕಾದರೂ ಅವನ್ನೆಲ್ಲ ಮಾಡ್ಕೋಬೋದು. ಅದರಿಂದ ಆರೋಗ್ಯವನ್ನು ಪಡ್ಕೋಬೋದು. ಏನು ಈಗ ಕೊನೆ ಈಗ ತೆಗಿತಾ ಇದ್ದಾರೆ. ಅದು ಸ್ವಲ್ಪ ಹೀಟಾಗಿತ್ತು, ಜಾಸ್ತಿ ಹೀಟ್ ಐತದ. ಇಷ್ಟೊತ್ತನ ಎಲ್ಲ ಬೆಂಕಿ ಒಳಗೆ ಇದಾಗೈತಿ. ತೆಗೆದ ಮೇಲೆ ಈಗ ಒಳಗೆ ಎಣ್ಣೆ ಬಂದಿರ್ತದೆ. ಇಲ್ಲಿ ನೋಡ್ರಿ, ಇವರು ಯುವಕರು ಸಹಿತ ಬೇಜಾರಿಲ್ಲದೆ ಅವಾಗಿನಿಂದ ಎಷ್ಟೊಂದು ಹುಮ್ಮಸ್ಸಿನಿಂದ ಕೆಲಸ ಮಾಡಲಾರ್ದು. ಯಾಕಂದರೆ ಇದೊಂದು ಒಳ್ಳೆಯ ಕೆಲಸ ಇದು. ಯಾಕಂದರೆ ಆರೋಗ್ಯದ ಮುಂದೆ ಯಾವುದೂ ಇಲ್ಲ, ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರೆ. ಅದಕ್ಕೆ ಹಿರಿಯರು ನೋಡ್ರಿ ತೆಗಿತಾರ. ಈಗ ಎಣ್ಣೆ ಇಳಿದು ನೋಡ್ರಿ, ಮೇನ್ ಎಣ್ಣೆ ನೋಡ್ರಿ. ಇಲ್ಲ ನೋಡಿ ಎಣ್ಣೆ ಅದು ಎನರ್ಜಿ ಇರೋದು ಎಂಥದೇ. ಕೆಲವರಿಗೆ ಮಾಡಿಕೊಟ್ಟಿದ್ದೀವಿ. ಬೇಡ ಬಸ್ ಪುಣೆ, ಬಾಂಬೆನಲ್ಲಿ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸಹಿತ ಅವರಿಗೆ ರಿಸಲ್ಟ್ ಬಂದಿಲ್ಲ. ಅಂಥವ್ರಿಗೆಲ್ಲ ರಿಸಲ್ಟ್ ಬಂದಿದೆ. ಕೆಲವರಿಗೆ ಬಾಂಬೆ, ಪುಣೆ ಸುತ್ತಾಡಿ ಔಷಧಿಗಳನ್ನು ತೊಗೊಂಡು ಏನೇ ಮಾಡಿದ್ರು ರಿಸಲ್ಟ್ ಬರದೇ ಇರೋರಿಗೆ ಸಹಿತ
ಇದರಲ್ಲಿ ರಿಸಲ್ಟ್ ಬಂದಿದ್ದಾವೆ. ಲಾಸ್ಟ್ ಟೈಮ್ ಅಂದರೆ ಭಾಳ ನಾವು ವ್ಯಾವಹಾರಿಕವಾಗಿ ಮಾಡ್ಲತ್ತಿಲ್ಲ. ಇದು ಲಾಸ್ಟ್ ಟೈಮ್ ಒಬ್ಬರು ಒತ್ತಾಯ ಮಾಡಿದಾಗ ನಮ್ಮ ಊರಾಗೂ ಮಾಡಿದ್ದೀವಿ ಕನ್ನೂರೊಳಗೆ. ಅಲ್ಲಿ ಅವರಿಗೆ ರಿಸಲ್ಟ್ ಬಂದಿದೆ ಆಲ್ರೆಡಿ. ಯಾಕಂದರೆ ಅವರ ಹೆಸರು ನಾವು ಇದು ಹೇಳೋದಿಲ್ಲ, ಯಾಕಂದ್ರೆ ವೈಯಕ್ತಿಕ ಕೆಲವರಿಗೆ ಯಾಕಂದ್ರೆ ಅವರ ಸಂಕೋಚ ಭಾವನೆ ಏನೋ ಇರ್ತಾವೆ. ಅದಕ್ಕೆ ಅವರಿಗೆ ಪುಣೆ ಎಲ್ಲ ಅದು ಹಾಸ್ಪಿಟಲ್ ಎಲ್ಲ ಚೆಕಪ್ ಮಾಡಿಸಿದ್ರು. ಅವರಿಗೆ ಇದು ಮಕ್ಕಳಾಗೋ ಸಂಭವ ಕಡಿಮೆ ಅಂತ ಹೇಳಿದರು. ಈ ಔಷಧಿನೇ ನಾವು ರೆಡಿ ಮಾಡಿ ಕೊಟ್ಟ ಮೇಲೆ ಸಕ್ಸಸ್ ಆದರು. ಅವಳಿ ಜವಳಿ ಮಕ್ಕಳು ನಡೆದರು. ಅಂದರೆ ಇಂಥ ಒಂದು ಆಯುರ್ವೇದದಲ್ಲಿ ನಮ್ಮ ಪಾರಂಪರಿಕ ಔಷಧದಲ್ಲಿ ಇಂಥ ಶಕ್ತಿ ಇದೆ. ಅಂಥದನ್ನು ಆ ಶಕ್ತಿಯನ್ನು, ಆಯುರ್ವೇದ ಶಕ್ತಿಯನ್ನು ತಾವು ಸಹಿತ ಸದುಪಯೋಗ ಪಡಿಸ್ಕೋಬೋದು. ನಮ್ಮ ಹತ್ರ ಅಂತೇಳಿ ನಿಮ್ಗೆ ಗೊತ್ತಿರೋರು ಯಾರು ನಿಮಗೆ ನಂಬಿಕಸ್ಥರು ಇರ್ತಾರಲ್ಲ, ಅಂಥವ್ರ ಹತ್ರನೂ ಮಾಡಿಸ್ಕೋಬೋದು. ಇದು ನಮ್ಮ ಸಿದ್ಧಲಿಂಗ ಶಿವಗಳಿಂದ ಬಂದಿರೋದು. ಇದು ನಮ್ಮ ಕನ್ನೂರಿನ ಸಿದ್ಧಲಿಂಗ ಶಿವಗಳು, ಅವ್ರ ನಂತರ ಸಹಜಾನ ಶಿವಗಳು ಮಾಡ್ತಿದ್ರು. ಅವ್ರ ನಂತರ ನಮ್ಮ ಅಪ್ಪ ಅವ್ರು ಮಾಡ್ತಿದ್ರು, ರುದ್ರೇಶ ಸ್ವಾಮಿಗಳು. ಅವರು ಅನೇಕ ಪವಾಡಗಳನ್ನ ಮಾಡ್ಯಾರ. ಅವ್ರ ಮುಖಾಂತರ ನಾವು ಕಲ್ತಿದ್ದೀವಿ. ಅದನ್ನು ನಾವು ಒಂದು ಒಳ್ಳೆಯ ಕೆಲಸಕ್ಕೆ ಮಾಡ್ಲಾಕತ್ತೀವಿ. ಧನ್ಯವಾದಗಳು.